ಆಕಾಶವಾಣಿ ಆರೋಗ್ಯ ಸಂಚಿಕೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಗುವಿನ ಆರೋಗ್ಯಕ್ಕೆ ಎದೆ ಹಾಲು ಎಷ್ಟು ಮುಖ್ಯ, ಈ ಕುರಿತು ಸೇಂಟ್ ಜಾನ್ಸ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನವಜಾತ ಶಿಶು ವಿಭಾಗದಲ್ಲಿ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾಗಿರುವ ಡಾ. ಸುಮನ್ ರಾವ್ ಪಿಎನ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಆಶಾ. ಪ್ರತಿ ವರ್ಷ ಆಗಸ್ಟ್ 1ರಿಂದ 7ರವರೆಗೆ ಸ್ತನ್ಯಪಾನವನ್ನ ಪ್ರೇರೇಪಿಸಲು ಹಾಗೆ ಅದರ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಆಚರಣೆ ಆಗ್ತಾ ಇರೋದು ನಮ್ಗೆಲ್ರಿಗೂ ತಿಳಿದೇ ಇದೆ. 1992ರಿಂದ ಈ ಸಪ್ತಾಹದ ಮೂಲಕ ಜಾಗೃತಿ ಮೂಡಿಸಲಾಗ್ತಾ ಇದ್ರೂ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿಅಂಶಗಳ ಪ್ರಕಾರ 6 ತಿಂಗಳ ಕೆಳಗಿನ ಕೇವಲ 44% ಅಷ್ಟು ಮಕ್ಕಳು ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಎದೆ ಹಾಲು ಪಡಿತಾ ಇದ್ದಾರೆ. ಇದರ ಮಹತ್ವದ ಬಗ್ಗೆ ಸಾರಿ ಹೇಳಬೇಕಿದೆ. ಹಾಗೆ ತಾಯಂದಿರು ಕೂಡ ತಮ್ಮ ಜವಾಬ್ದಾರಿಯ ಬಗ್ಗೆ ಅರಿತುಕೊಳ್ಬೇಕಿದೆ. ಎದೆ ಹಾಲು ಬೆಳೆಯುವ ಮಗುವಿಗೆ ಎಷ್ಟು ಮುಖ್ಯ? ಸೈಂಟ್ ಜಾನ್ಸ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನವಜಾತ ಶಿಶು ವಿಭಾಗದ ಪ್ರೊಫೆಸರ್ ಮತ್ತು ಮುಖ್ಯಸ್ಥರಾದ ಡಾ. ಸುಮನ್ ರಾವ್ ಪಿಎನ್ ಅವರ ಜೊತೆ ಈ ಬಗ್ಗೆ ಮಾತುಕತೆ ನಡೆಸೋಣ. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಧನ್ಯವಾದಗಳು. ನಂಗಿಲ್ಲಿ ಬಂದು ತುಂಬಾ ಖುಷಿ ಆಗ್ತಾ ಇದೆ. ಈ ಸಪ್ತಾಹನ ಆಚರಿಸಲಿಕ್ಕೆ ನಿಮ್ ಜೊತೆ ಸೇರಿರೋದು ಮೈ ಪ್ಲೇಷರ್. ಥ್ಯಾಂಕ್ ಯು ಮ್ಯಾಮ್. ಈಗ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ನಾವು ಅದರ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇನ್ನೂ ಇದೆ. ಯಾಕಂದ್ರೆ ನಾವಿನ್ನೂ ನೋಡಿದ್ರೆ ಇನ್ನೂ ಅನೇಕ ತಾಯಂದಿರು ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇಲ್ಲ, ಎದೆ ಹಾಲು ಕೊಡ್ತಾ ಇಲ್ಲ. ಮತ್ತೆ ಕೆಲಸದ ನಿಮಿತ್ತನೋ ಅಥವಾ ಅನೇಕ ಜವಾಬ್ದಾರಿಗಳ ನಿಮಿತ್ತನೋ ಮಗುವಿಗೆ ಎದೆ ಹಾಲು ಉಣಿಸೋದು ಸ್ವಲ್ಪ ಲ್ಯಾಗ್ ಆಗ್ತಾ ಇದೆ ಅಂತ ನಮ್ಮ ಅನಿಸಿಕೆ. ಎದೆ ಹಾಲು ನೀಡೋದು ಮಗುವಿಗೆ ಹಾಗೂ ತಾಯಿಗೆ ಹೇಗೆ ಸಹಾಯ ಮಾಡುತ್ತೆ? ಆಶಾ ಅವರೇ, ನೀವು ಹೇಳೋದು ತುಂಬಾ ಸರಿ. ಬಿಕಾಸ್ ಇದು ಇಷ್ಟು ಒಳ್ಳೆ ಆಹಾರ ಅಂದ್ರೆ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಆದ್ರೂ ಈಗ ನೀವು ಹೇಳಿದಾಗೆ NFH ಸರ್ವೆಯಲ್ಲಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ರೇಟ್ಸ್ ತುಂಬಾ ಕಮ್ಮಿ ಇದೆ. ಇದಕ್ಕೆ ನಾವು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಇದರದ್ದು ಇಂಪಾರ್ಟೆನ್ಸ್ ಬಗ್ಗೆ ನಾವು ಮಾತಾಡಿ ತಿಳಿಸ್ಬೇಕಾಗುತ್ತೆ. ನನ್ನ ಪ್ರಕಾರ ಡೆಲಿವರಿ ಆದ್ಮೇಲೆ, ಹೆರಿಗೆ ಆದ್ಮೇಲೆ ತಾಯಿಗೆ ನಾವು ವೆಲ್ಕಮ್ ಗಿಫ್ಟ್ ಅಂತ ಕೊಡ್ತೀವಿ. ಓಕೆ, ಆ ಥರ ಬ್ರೆಸ್ಟ್ ಫೀಡಿಂಗ್ ಸ್ತನ್ಯಪಾನ ಮಾಡೋದು ಅತಿ ಉತ್ತಮ ಉಡುಗೊರೆ ಮಗುಗೆ ಫ್ಯಾಮಿಲಿ ತಾಯಿ ಕೊಡ್ಬೋದು. ಅದನ್ನ ನಾವು ಬಗ್ಗೆ ಹೇಳೋದು ನಾವೆಲ್ಲ ಹೆಲ್ತ್ ಕೇರ್ ವರ್ಕರ್ಸ್ ಇದ್ದು ಜವಾಬ್ದಾರಿ. ಸೊ ಈಗ ಬೆನಿಫಿಟ್ಸ್ ನೀವು ಕೇಳಿದ್ರೆ ಒಂದಲ್ಲ ಎರಡಲ್ಲ. ಈ ಬ್ರೆಸ್ಟ್ ಫೀಡಿಂಗು ಶತಮಾನಗಳಿಂದ ಬರ್ತಾ ಇದೆ. ಆದ್ರೂ ಇವಾಗ್ಲೂ ರಿಸರ್ಚ್ ಸಂಶೋಧನೆಯಿಂದ ಹೊಸ ಬೆನಿಫಿಟ್ಸ್ ಪ್ರತಿ ವರ್ಷ ನಮಗೆ ಹೊಸ ಬೆನಿಫಿಟ್ಸ್ ನಾವು ನೋಡ್ತೀವಿ. ಎಲ್ಲದಕ್ಕಿಂತ ಮುಖ್ಯ ಮರಣನ ಇದು ಕಮ್ಮಿ ಮಾಡುತ್ತೆ. ಅಂಡರ್ 5 ಮೊರ್ಟಾಲಿಟಿ ಆಗಲಿ, ನವಜಾತ ಶಿಶುದು ಮೊರ್ಟಾಲಿಟಿ ಆಗಲಿ, ಇದು ಎಲ್ಲದಕ್ಕಿಂತ ಜಾಸ್ತಿ ಅದರದ್ದು ಇಫೆಕ್ಟ್ ಇದೆ. ಸೊ ಇನ್ಫ್ಯಾಕ್ಟ್ ಇನ್ನು ಪಬ್ಲಿಕ್ ಹೆಲ್ತ್ ಅಲ್ಲಿ ನೋಡಿದ್ರೆ ಈ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ನಾವು 1000 ಗಟ್ಲೆ, ಲಕ್ಷ ಗಟ್ಲೆ ನಾವು ಲೈಫ್ಸ್ ಅನ್ನ ನಾವು ಸೇವ್ ಮಾಡ್ಬೋದು. ಇದು ಯಾಕೆ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಬರೀ ಆಹಾರ ಅಲ್ಲ. ಆಹಾರ ಹೌದು, ಅದು ಸಂಪೂರ್ಣ ಆಹಾರ. ಒಂದು ಮಗುಗೆ 6 ತಿಂಗಳು ತನಕ ಬೇರೆ ಏನೂ ಬೇಡ, ನೀರ್ ಸಹ ಬೇಡ, ಎಲ್ಲ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲಾನು ಇದೆ. ಬಟ್ ಅದಕ್ಕಿಂತ ಜಾಸ್ತಿ ಅದರಲ್ಲಿ ಬೇರೆ ಬೇರೆ ಸತ್ವಗಳಿದೆ. ಪರ್ಟಿಕ್ಯುಲರ್ಲಿ ಇನ್ಫೆಕ್ಷನ್ಸ್ ಅನ್ನ ಕಮ್ಮಿ ಮಾಡಲಿಕ್ಕೆ, ಸೋಂಕುಗಳನ್ನ ಕಮ್ಮಿ ಮಾಡಲಿಕ್ಕೆ, ಉಸಿರಾಟದ ಸೋಂಕು ಆಗ್ಲಿ, ಬೇದಿ ಆಗ್ಲಿ, ಕಿವಿದು ತೊಂದರೆಗಳಾಗ್ಲಿ, ಈ ತರ ಎಲ್ಲಾ ಇನ್ಫೆಕ್ಷನ್ಸ್ ಅನ್ನು ಕಮ್ಮಿ ಮಾಡೋದು ಸತ್ವಗಳು ಹಾಲಲ್ಲಿದೆ, ತಾಯಿ ಹಾಲಲ್ಲಿ. ಅದು ಒಂದು ತುಂಬಾನೇ ಮುಖ್ಯವಾದದ್ದು. ಅದು ಯಾವ ಫಾರ್ಮ್ಯುಲಾ ಬೇರೆ ಡಬ್ಬ ಹಾಲಿಂದ ನಮ್ಗೆ ಅದು ಸಿಗೋದಿಲ್ಲ. ಇನ್ನೊಂದು ತುಂಬಾ ಮುಖ್ಯ ಏನಂದ್ರೆ ಮಗುಗೆ ಈಗ ನಾವೆಲ್ಲ ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಪ್ರತಿ ಒಂದು ಮ್ಯಾಮಲ್ ತನ್ನ ಮಗುಗೆ ಹಾಲು ಕೊಡುತ್ತೆ. ಆ ಹಾಲು ಆ ಪ್ರಾಣಿಗೆ ಸರಿಯಾಗಿರುತ್ತೆ. ಹಾಗೇನೆ ತಾಯಿ ಹಾಲು ನಮ್ಮ ಹ್ಯೂಮನ್ಗೆ ಸರಿಯಾಗಿದೆ. ಎಲ್ಲದಕ್ಕಿಂತ ಮುಖ್ಯ ನಮ್ದು ಬಾಡಿಯಲ್ಲಿ ಯಾವ ಪಾರ್ಟು? ಬ್ರೈನಿಗೆ ಬೇಕಾಗಿದ್ದು ಎಲ್ಲಾನು ತಾಯಿ ಹಾಲಲ್ಲಿದೆ. ತಾಯಿ ಹಾಲು ಕೊಟ್ರೆ ಎಲ್ಲರದು IQ ಪಾಯಿಂಟ್ಸ್ ಆಲ್ಮೋಸ್ಟ್ 8 to 10 ಈಸಿಲಿ ಜಾಸ್ತಿ ಆಗುತ್ತೆ. ಸೊ ನಮ್ದೊಬ್ರು ಟೀಚರ್ ಹೇಳ್ತಿದ್ರು, ನೀವು ಹಸುನ ಹಾಲು ಕೊಟ್ರೆ ನಿಮ್ಮ ಮಗುಗೆ ಹಸುದು ಮೆದುಳು ಬರುತ್ತೆ, ನೀವು ತಾಯಿ ಹಾಲು ಕೊಟ್ರೆ ನಿಮ್ಗೆ ಬುದ್ಧಿ ಚೆನ್ನಾಗಾಗುತ್ತೆ ಅಂತ. ಸೊ ಅದು ನಾವು ನೆನ್ಪಿಟ್ಕೋಬೇಕು. ಬಿಕಾಸ್ ಪರ್ಟಿಕ್ಯುಲರ್ಲಿ ನಮ್ಮ ದೇಶದಲ್ಲಿ ಅತಿ ಓದಿದವರು ಮತ್ತೆ ರಿಚ್ನವರೆಲ್ಲ ಅಷ್ಟು ಅದಕ್ಕೆ ಮಹತ್ವ ಕೊಡಲ್ಲ. ಸೊ ಅದನ್ನ ನಾವು ಹೇಳ್ಬೇಕಾಗುತ್ತೆ. ಇನ್ನೊಂದು, ಬರೀ ತಾಯಿ ಹಾಲು ಬರೀ ಹುಟ್ಟಿದ ಮಕ್ಕಳಿಗೆ ಸ್ವಲ್ಪ 2 ವರ್ಷ ತನಕ ಅದು ಅದರದ್ದು ಲಾಭಗಳಲ್ಲ, ಲೈಫ್ ಲಾಂಗ್ ಲಾಭ ಇದೆ. ನೀವು ಕೇಳಿರ್ಬೋದು, ಇಂಡಿಯಾ ಇಸ್ ಅ ಡಯಾಬಿಟೀಸ್ ಕ್ಯಾಪಿಟಲ್ ಅಂತ. ಹಾಗೆ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು, ಬೊಜ್ಜು, ಒಬೇಸಿಟಿ
ಅದೆಲ್ಲಾನು ಕಮ್ಮಿ ಮಾಡುತ್ತೆ. ಸೊ ಮಗುಗೆ ಒಂದಲ್ಲ ಎರಡಲ್ಲ ಇವತ್ತಿಗೂ ನಾವು ಹೊಸ ಹೊಸ ಲಾಭಗಳು ಕಂಡ್ಬರ್ತೀವಿ. ಇದೆಲ್ಲ ನಾವು ಅವರಿಗೆ ತಿಳಿಸ್ಬೇಕು. ಯಾವಾಗಂದ್ರೆ ಡೆಲಿವರಿ ಆದ್ಮೇಲಲ್ಲ, ಪ್ರೆಗ್ನೆನ್ಸಿಲಿ ಮುಂಚೆನೆ ಸಣ್ಣ ಹುಡುಗಿರಿಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇದೆಲ್ಲ ನಾವು ಹೇಳಿದ್ರೆ ಅವರಿಗೆ ತಲೆಯಲ್ಲಿ ಡೆಲಿವರಿ ಆದ್ಮೇಲೆ ನಂಗೆ ಅದೊಂದು ದೊಡ್ಡ ಒಂದು ಬೆನಿಫಿಟ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ವಿಷಯ ಅಂದ್ರೆ ತಾಯಿಗೆ ಎಷ್ಟು ಬೆನಿಫಿಟ್ಸ್ ಇದೆ. ತಾಯಿಗೆ ಹುಟ್ಟಿದ ಕೂಡ್ಲೇನೆ ಅದು ಗರ್ಭಕೋಶ ತುಂಬ ದೊಡ್ಡದಿರುತ್ತೆ. ಅಲ್ಲಿ ಒಂದು ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂದರೆ ರಕ್ತ ಹೋಗೋದು ಒಂದು ದೊಡ್ಡ ಸಮಸ್ಯೆ. ಅದರಿಂದ ಎಷ್ಟೋ ಕೆಲವು ಸಲ ಮೆಟರ್ನಲ್ ಮೊರ್ಟಾಲಿಟಿನೂ ಆಗುತ್ತೆ. ಇದನ್ನ ತಡೆಗಟ್ಸ್ಲಿಕ್ಕೆ ಮಗುನ ಎದೆಗೆ ಕೂಡ್ಲೆ ಹಾಕಿದ್ರೆ ಆವಾಗ ಪೋಸ್ಟ್ ಪಾರ್ಟಮ್ ಹ್ಯಾಮರೇಜ್ ಇಂದ ತಾಯಿ ಸಾಯೋ ಚಾನ್ಸು ಇದೆ ಅಂತ. ತುಂಬಾನೇ ದಟ್ಸ್ ಅ ಕಾಮನ್ ಕಾಸ್ ಆಫ್ ಮೆಟರ್ನಲ್ ಮೊರ್ಟಾಲಿಟಿ. ಅದನ್ನ ಕಮ್ಮಿ ಮಾಡ್ಲಿಕ್ಕೂ ತಾಯಿ ಹಾಲು ಕೂಡಲೇ ಫಸ್ಟ್ ಒಂದು ಅರ್ಧ ಗಂಟೆಲಿ ಕುಡಿಸಿದ್ರೆ ಗರ್ಭಕೋಶ ಅದನ್ನ ಸೈಜ್ ಎಲ್ಲ ಕಮ್ಮಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಅದು ಇಟ್ಸ್ ಅ ಹಿಡನ್ ಪ್ರಾಬ್ಲಮ್. ಈಗ 100ರಲ್ಲಿ 13 ಅಮ್ಮಂದ್ರಿಗೆ ಇದು ಬರ್ಬೋದು. ಅದರಿಂದ ಮಗುಗೆ ಹಾಲು ಕೊಡ್ಸೋದು, ಮಗುನ ಹೇಗೆ ನೋಡ್ಕೋತಾರೆ ಅದೆಲ್ಲ ಎಫೆಕ್ಟ್ ಆಗುತ್ತೆ. ತಾಯಿ ಹಾಲು ಕುಡಿಸಿದ್ರೆ ಅದೂ ತುಂಬಾನೇ ಕಮ್ಮಿ ಆಗುತ್ತೆ. ಬಿಕಾಸ್ ತಾಯಿ ಹಾಲು ಕುಡಿಸುವಾಗ ಅಮ್ಮನಲ್ಲಿ ಒಂದು ಹಾರ್ಮೋನ್, ಆಕ್ಸಿಟೋಸಿನ್ ಹಾರ್ಮೋನ್ ಅಂತ ತುಂಬಾ ಉತ್ಪಾದನೆ ಆಗುತ್ತೆ. ಈ ಹಾರ್ಮೋನ್ ಲವ್ ಹಾರ್ಮೋನ್, ಪ್ರೀತಿಯ ಹಾರ್ಮೋನ್. ಇದು ಅಮ್ಮಂಗೆ ತುಂಬಾ ಒಂಥರ ಖುಷಿ ಕೊಡುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಇದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಮತ್ತೆ ಬೇರೆ ಹೆಲ್ತ್ ಬೆನಿಫಿಟ್ಸ್ ಏನಂದ್ರೆ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು ಅಮ್ಮನಲ್ಲಿ ಸಹ ಎಷ್ಟು ಹಾಲು ಕುಡಿಸ್ತಾರೋ ಅಷ್ಟು ಅವರಿಗೆ ಕಮ್ಮಿ ಆಗುತ್ತೆ. ಇನ್ನೊಂದು ಕ್ಯಾನ್ಸರ್ ಅಂತ ದೊಡ್ಡದು ತೊಂದರೆ ಇದೆ, ಬ್ರೆಸ್ಟ್ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್ ಹಾಲು ಕುಡಿಸೋದ್ರಿಂದ ಕಮ್ಮಿ ಆಗುತ್ತೆ. ಮತ್ತೆ ಇಟ್ಸ್ ಅ ವೆರಿ ಸಿಂಪಲ್ ಫ್ಯಾಮಿಲಿ ಪ್ಲಾನಿಂಗ್ ಟೂಲ್. ಓಕೆ, ಗರ್ಭ ನಿರೋಧಕ ಟೂಲ್ ಹಾಗೆ ನಾವು ಯೂಸ್ ಮಾಡ್ತೀವಿ. ಫಸ್ಟ್ 6 ತಿಂಗಳು ಬರೀ ತಾಯಿ ಹಾಲು ಕೊಟ್ರೆ, ಅವರಿಗೆ ಪೀರಿಯಡ್ಸ್ ಬರದೇ ಇದ್ರೆ ಅವರು ಬೇರೆ ಏನ್ ಸಹ ಫ್ಯಾಮಿಲಿ ಪ್ಲಾನಿಂಗ್ ಟೂಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಎದೆ ಹಾಲು ಉಣಿಸೋದು ಒಂದು ಗರ್ಭ ನಿರೋಧಕ ಟೂಲ್ ಆಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿದ್ದೀರಾ? ಹೌದು. ಸೊ ತಾಯಿಗೂ ತುಂಬಾ ಬೆನಿಫಿಟ್ಸ್ ಇದೆ. ಮತ್ತೆ ಸಮಾಜಕ್ಕೆ ನಾವು ಮಾನಸಿಕವಾಗಿ, ದೈಹಿಕವಾಗಿ ಒಳ್ಳೆ ಜನನ ಕೊಡ್ತೀವಿ. ಸೊ ಈಗ ನೀವು ನೋಡ್ತೀವಿ ಎಗ್ರೆಷನ್, ಇದು ಫೈಟಿಂಗ್, ಅದು ಕ್ರೈಮ್ ಎಲ್ಲಾನು ಕಮ್ಮಿ ಆಗುತ್ತೆ. ಸೊ ನಾವ್ ಹೇಳ್ತೀವಲ್ಲ, ತಾಯಿ ಹಾಲು ಕೊಟ್ಟ ಜನಗಳು ಚೆನ್ನಾಗಿರ್ತಾರೆ. ಅದು ಬರೀ ಫಿಸಿಕಲಿ ಅಲ್ಲ, ಮೆಂಟಲಿ ಎಲ್ಲಾನು ಚೆನ್ನಾಗಿರುತ್ತೆ. ಸೊ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ಇನ್ಫ್ಯಾಕ್ಟ್ ನಮ್ಗೆ ಆಸ್ ಹೆಲ್ತ್ ಕೇರ್ ಪರ್ಸನಲ್ ನಮ್ಗೆ ಅದೇ ಮೇನ್ ಕೆಲಸ. ನವಜಾತ ಶಿಶುವಲ್ಲಿ ಮಗು ಹುಟ್ಟಿದ ಮೇಲೆ ಅವ್ರಿಗೆ ಫಸ್ಟ್ 2-3 ದಿನದಲ್ಲಿ ಅವ್ರಿಗೆ ಚೆನ್ನಾಗಿ ತಾಯಿ ಹಾಲು ಹೇಗೆ ಕೊಡಬೇಕು ಎಲ್ಲ ಕಲಿಸಿ, ನಮ್ಮ ಆಸ್ಪತ್ರೆಯಿಂದ ಅವ್ರು ಹೊರಗೆ ಹೋಗುವಾಗ ಅವರು ಒಳ್ಳೆ ಕಾನ್ಫಿಡೆಂಟ್ ಆಗಿ ಇರಬೇಕು. ತಾಯಿ, ನಾನು 2 ವರ್ಷ ನನ್ನ ಮಗುಗೆ ತಾಯಿ ಹಾಲು ಕೊಡಬಲ್ಲೆ ಅಂತ ಒಂದು ಅವರು ಕಾನ್ಫಿಡೆನ್ಸ್ ಇಂದ ಹೋದ್ರೆ ನಮ್ಗೆ ಸಂತೋಷ. ಈಗ ಡಾಕ್ಟರ್, ನೀವು ಹೇಳಿದ್ರಿ ನೀರನ್ನು ಕೂಡ ಕೊಡೋ ಹಾಗಿಲ್ಲ ಫಸ್ಟ್ 6 ತಿಂಗಳು ಅಂತ. ಮತ್ತೆ ಮೊದಲ 6 ತಿಂಗಳುಗಳಲ್ಲಿ ಎದೆ ಹಾಲು ಬಿಟ್ಟು ಬೇರೆ ಏನನ್ನು ನೀಡಬಾರ್ದು ಅಂತಾನು ಹೇಳಿದ್ರಿ. ಮಗು ಬೆಳೀತಾ ಇರತ್ತೆ. ಆ ಬೆಳೀತಿರೋ ಮಗುಗೆ ಬರೀ ಎದೆ ಹಾಲು ಸಾಕಾಗತ್ತಾ? ಅದರ ಹಸಿವು, ಅದರ ಬಾಯಾರಿಕೆ ನೀಗಿಸೋ ಶಕ್ತಿ ಎದೆ ಹಾಲಲ್ಲಿ ಇದೆಯಾ 6 ತಿಂಗಳುಗಳ ಕಾಲ? ಮೊದಲ 6 ತಿಂಗಳಕ್ಕೆ ಬೇರೆ ಏನೂ ಬೇಡ. ಹಾಲಲ್ಲಿ 82% ನೀರೇ ಇರೋದು. ಸೊ ಬಾಯಾರಿಕೆಗೇನೂ ತೊಂದರೆ ಇಲ್ಲ. ಬಟ್ ಈ ಪಾಯಿಂಟನ್ನು ನಾವು ಸರಿಯಾಗಿ ತಿಳಿಸ್ಬೇಕು. ಬಿಕಾಸ್ ನಾವು ಸೇಂಟ್ ಜಾನ್ಸಲ್ಲಿ ನೋಡಿದ ಪ್ರಕಾರ ಎಷ್ಟೋ ತಾಯಂದ್ರು ಹೇಳ್ತಾರೆ ನಾವು ಬರೀ ತಾಯಿ ಹಾಲು ಕೊಡ್ತಾ ಇದ್ದೀವಿ ಅಂತ. ಬಟ್ ನಾವು ಬೇರೆ ಥರ ನಾವು ಸಂಶೋಧನೆ ಮಾಡಿದಾಗ, ಅವರಿಗೇನು ಐಸೋಟೋಪ್ ಸ್ಟಡಿ ಅಂತೆಲ್ಲ ಸ್ಪೆಷಲ್ ಸಂಶೋಧನೆ ಮಾಡಿದಾಗ ನೋಡಿದ್ವಿ, ಇದು ತುಂಬ ಕಮ್ಮಿ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ರೇಟ್ ವಾಸ್ 16% ಅಷ್ಟೇ. ಇದು ಒಂದು 10 ವರ್ಷದ ಹಿಂದೆ ನೋಡಿದ್ ನಾವು. ಆವಾಗ ನಾವೇನು ನೋಡಿದ್ವಿ, ಎಲ್ಲರೂ ತಾಯಿ ಹಾಲು ಜೊತೆ ನೀರು ಕೊಡ್ತಾ, ಅಯ್ಯೋ ಪಾಪ ಬಾಯಾರಿಕೆ ಆಗ್ತಾ ಇದೆ. ಮಕ್ಕಳು ಕೆಲವು ಸಲ 3-4 ತಿಂಗಳಲ್ಲಿ ನಾಲ್ಗೆ ಹೊರಗೆ ಹಾಕ್ತಾರೆ, ಆ ಥರ ಅಯ್ಯೋ ಬಾಯಾರಿಕೆ ಆಗ್ತಾ ಇದೆ ಅಂತ ನೀರು ಕೊಡೋದು. ಅವ್ರು ಅದಕ್ಕೆ ಮಹತ್ವ ಕೊಡ್ತಿರ್ಲಿಲ್ಲ, ಅವು ತಾಯಿ ಹಾಲು ಜೊತೆ ಕೊಡ್ತಾ ಇದ್ದೀನಿ ಅಂತ. ಸೊ ಅದು ನೀರು ಸಹ ಕೊಡಬಾರ್ದು ಅಂತ ನಾವು ಖಂಡಿತವಾಗಿ ಹೇಳಬೇಕು. 6 ತಿಂಗಳ ಕಾಲಕ್ಕೆ ಎಲ್ಲಾನು ಸಾಕಾಗುತ್ತೆ. ನಾವು ಒಂದೇ ಒಂದು ಎಕ್ಸ್ಟ್ರಾ ಮೆಡಿಸಿನ್ ಕೊಡೋದು ವೈಟಮಿನ್ D3 ಅಂತ. ಬೇರೆ ಎಲ್ಲಾನು ನಾವು ತಾಯಿ ಹಾಲಲ್ಲೇ ಇದೆ, ಬೇರೆ ಏನು ಕೊಡಬಾರ್ದು, ನೀರು ಸಹ ಕೊಡಬಾರ್ದು ಅಂತ ನಾವೀಗ ಮಾಹಿತಿ ಕೊಡ್ತೀವಿ. ಸೊ ಹಾಲಲ್ಲಿ ಹಸಿವನ್ನು ಮತ್ತು ಬಾಯಾರಿಕೆಯನ್ನ ನೀಗಿಸುವ ಶಕ್ತಿ ಇದೆ ಅಂತ ನೀವು ಹೇಳ್ತಿದ್ದೀರಾ. ಸಂಪೂರ್ಣ ಆಹಾರ. ಈಗ ತಾಯಿ ಮಗುಗೆ ಜನ್ಮ ನೀಡಿದ ತಕ್ಷಣ ಒಂದು ಹಳದಿ ಹಾಲು ಬರುತ್ತೆ, ಅದಕ್ಕೆ ನಾವು ಕೊಲೋಸ್ಟ್ರಾಮ್ ಅಂತ ಹೇಳ್ತೀವಿ, ಗಿಣ್ಣು ಹಾಲು ಅಂತ ಹೇಳ್ತೀವಿ. ಅದನ್ನ ಮಗುಗೆ ನೀಡೋದ್ರಿಂದ ಏನೇನು ಪ್ರಯೋಜನಗಳಿದಾವೆ? ಯಾಕಂದ್ರೆ ಬಹಳಷ್ಟು ಜನಕ್ಕೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಅದನ್ನ ಬಿಸಾಕ್ತಾರೆ ಕೆಲವರು, ಅದೇನು ಯೂಸ್ ಇಲ್ಲ ಅಂತ ಹೇಳಿ. ಇದು ಸರಿನಾ? ಅದನ್ನು ಶಿಶುವಿಗೆ ಕೊಡೋದ್ರಿಂದ ಏನೇನು ಪ್ರಯೋಜನಗಳಿದಾವೆ ಡಾಕ್ಟರ್?
ಕೊಲೆಸ್ಟ್ರಾಲ್ ಅಂತ ಹೇಳೋದು ಅದರಲ್ಲಿ ಹಲವಾರು ಲಾಭಗಳಿದೆ. ಇದ್ರ ಬಗ್ಗೆ ನಾವು ತಾಯಂದ್ರಿಗೆ ಮತ್ತೆ ಫ್ಯಾಮಿಲಿಗೆ ಫಸ್ಟೇ ಹೇಳ್ಬೇಕು. ಯಾಕಂದ್ರೆ ಕೆಲವು ಸಲ ಹುಟ್ಟಿದ ಕೂಡಲೇ ಅವರು ಇದನ್ನ ತೆಗೆದ್ಬಿಟ್ಟು ಇದು ಗಲೀಜ್ ಹಾಲು ಇದು ಅಂತ ಬಿಡ್ತಾರೆ. ಬಟ್ ಇದರಲ್ಲಿ ಇರುವಷ್ಟು ಆಂಟಿ ಇನ್ಫೆಕ್ಟಿವ್ ಪ್ರಾಪರ್ಟೀಸ್ ಮತ್ತೆ ಬರೋ ಹಾಲಲ್ಲೂ ಇಲ್ಲ. ಇನ್ಫ್ಯಾಕ್ಟ್ ಕೊಲೆಸ್ಟ್ರಾಲ್ ನಾವು ಮಗುಗೆ ಫಸ್ಟ್ ಲಸಿಕೆ, ದ ಫಸ್ಟ್ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ಅಂಡ್ ಅದು ಕಲರ್ ನೀವು ಹೇಳಿದ್ರಲ್ಲ ಗೋಲ್ಡನ್ ಯೆಲ್ಲೋ ಇರುತ್ತೆ, ಅದು ಮಗುಗೊಂದು ಡೆಲಿವರಿ ಆಗಿ ನೀನ್ ಹೊರಗೆ ಬಂದಿದ್ಯಾ ಅಂತ ಗೋಲ್ಡ್ ಮೆಡಲ್ ಕೊಡೋ ತರ. ಸೊ ಅದು ನಾವು ಖಂಡಿತ ಕೊಡಬೇಕು. ಇದು ನಮ್ದ್ರಲ್ಲಿ ಈಗ ನಾರ್ಮಲ್ ಆಗಿ ಒಳ್ಳೆ ತೂಕದ ಮಗುಗೆ ಇದು ಸಿಗುತ್ತೆ. ಬಿಕಾಸ್ ನಾವು ಕೂಡಲೇ ಮಗುಗೆ ತಾಯಿಗೆ ಎದೆಲ್ ಹಾಕ್ತೀವಿ, ಮಗು ಕುಡಿಯಕ್ಕೆ ಶುರು ಮಾಡುತ್ತೆ. ಬಟ್ ನಮ್ ಕಮ್ಮಿ ತೂಕದ ಮಕ್ಕಳಿಗೆ ಕೆಲವು ಸಲ ಅವರು NICUಗೆ ಹೋಗ್ತಾರೆ, ಅವ್ರಿಗೆ ಹುಷಾರಿರಲ್ಲ. ಅಂಥ ಮಕ್ಳಿಗೂ ನಾವು ಈ ಕೊಲೆಸ್ಟ್ರಾಲನ್ನು ಕೊಡಬೇಕು ಅಂತ ನಾವು ನವಜಾತ ಶಿಶು ಡಾಕ್ಟರ್ಸ್ ಎಲ್ಲ ನಾವು ತುಂಬಾನೇ ಒಂದು ಮೂವ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ನಮ್ದ್ರಲ್ಲಿ ಸಹ ಈವನ್ ಅದರಲ್ಲಿ ಅದು ಕೊಲೆಸ್ಟ್ರಾಲ್ ಜಾಸ್ತಿ ಬರಲ್ಲ, ಸ್ವಲ್ಪ ಡ್ರಾಪ್ಸ್ ಆಗಿ ಬರುತ್ತೆ. ಆದ್ರೆ ಪ್ರತಿಯೊಂದು ಹನಿ ಕೂಡ ತುಂಬಾ ಪ್ರೆಷಿಯಸ್. ಅದನ್ನ ಕಲೆಕ್ಟ್ ಮಾಡಿ ಈವನ್ ಯಾವ ಮಕ್ಳಿಗೆ ಹುಷಾರಿಲ್ಲ ಆ ಮಕ್ಳ ಬಾಯಲ್ಲೂ ನಾವು ಖಂಡಿತ ಹಾಕಬೇಕು. ಸೊ ಕೊಲೆಸ್ಟ್ರಾಲ್ ಕೊಡೋದ್ರಿಂದ ಮಗುಗೆ ಇನ್ಫೆಕ್ಷನ್ಸು ಇದೆಲ್ಲನೂ ಕಮ್ಮಿ ಆಗುತ್ತೆ. ಸೊ ಅದು ತುಂಬಾನೇ ಮುಖ್ಯ. ಈ ಮಾಹಿತಿ ಎಲ್ಲರಿಗೂ ಡೆಲಿವರಿ ಮುಂಚೆನೇ ಗೊತ್ತಿರಬೇಕು. ಈಗ ಡಾಕ್ಟರ್ ಸುಮನ್ ಅವರೇ, ನೀವು ಕಾಮನ್ ಆಗಿ ಕೇಳಿರುವಂತಹ ಸಂದೇಹ ಅಥವಾ ಪ್ರಶ್ನೆ ತಾಯಂದ್ರ ಮೂಲಕ, ನಮ್ಗೆ ಹಾಲು ಬರ್ತಾ ಇಲ್ಲ ಒಂದು, ಇನ್ನೊಂದು ಮಗು ಕರೆಕ್ಟ್ ಆಗಿ ಹಾಲು ಕುಡಿತಿಲ್ಲ, ಸರಿಯಾಗಿ ಚೀಪ್ತಿಲ್ಲ. ಇದು ಕಾಮನ್ ಆಗಿರೋ ತೊಂದರೆಗಳನ್ನ ನೀವು ಅಥವಾ ಸಂದೇಹಗಳನ್ನ ನೀವು ಕೇಳೇ ಇರ್ತೀರಾ. ಈ ತಾಯಿಯಂದ್ರು ಹಾಲು ಬರ್ತಾ ಇಲ್ಲ ಅನ್ನೋದು ಯಾಕೆ, ಮತ್ತೆ ಮಗು ಕರೆಕ್ಟ್ ಆಗಿ ಚೀಪಕ್ಕೆ ಯಾಕೆ ಪ್ರಯತ್ನ ಮಾಡಲ್ಲ, ಅಲ್ಲಿ ತಾಯಂದ್ರ ಜವಾಬ್ದಾರಿ ಎಷ್ಟಿದೆ? ಸೊ ಇದಕ್ಕೆ ಆಕ್ಚುಲಿ ಹಲವಾರು ಕಾರಣ ಇದೆ. ಫಸ್ಟ್ ಆಫ್ ಆಲ್ ಫಿಸಿಯಾಲಜಿ. ಇದು ಹುಟ್ಟದ ಕೂಡಲೇ ಕೆಲವು ನೆನೆಸ್ತಾರೆ ಹೇಗೆ ಮಗು ಬಂದ ಕೂಡಲೇ ಹಾಲು ಹರಿಯುತ್ತೆ ಅಂತ. ಆ ಥರ ಅಲ್ಲ. ಹಾಲು ಜಾಸ್ತಿಯಾಗಿ ಬರಲಿಕ್ಕೆ ಕೆಲವು ಸಲ 2-3 ದಿನ ಬೇಕು. ಮೊದಲನೇ ಸಾರಿ ಗರ್ಭಿಣಿಯಾಗಿ ಡೆಲಿವರಿ ಮಾಡಿರೋರಿಗೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಾವು ಪೇಷನ್ಸ್ ಇಂದ ಕಾಯಬೇಕು. ಅಲ್ಲಿ ತನಕ ಈ ಗಿಣ್ ಹಾಲು ಸಾಕು. ಸೊ ಎಷ್ಟೋ ಬರೀ ತಾಯಿ ಅಂದ್ರಲ್ಲ, ಈವನ್ ನಾವು ದಾದಿಗಳು ವೈದ್ಯರು ಕೂಡ ಅದನ್ನು ಪ್ರೆಸ್ ಮಾಡಿ ಅಯ್ಯೋ ಹಾಲು ಬರ್ತಾ ಇಲ್ಲ ಅಂತ ಮಾಡ್ತಾರೆ. ಆತ ನಾವು ಹೇಳಿದ ಕೂಡಲೇ ಅಮ್ಮಂಗೆ ಟೆನ್ಷನ್ ಆಗಿ ಬರೋ ಹಾಲೂ ಕಮ್ಮಿ ಆಗುತ್ತೆ. ಸೊ ಫಸ್ಟ್ ಅವರಿಗೆ ಅರ್ಥ ಮಾಡ್ಕೋಬೇಕು, ನಾವು ಸ್ವಲ್ಪ ಕಾಯಬೇಕಾಗತ್ತೆ ಹಾಲು ಜಾಸ್ತಿ ಬರೋಕ್ಕೆ. ಬಟ್ ನೀವು ಹೇಳಿರೋದು ಎಲ್ಲ ತಾಯಂದ್ರಿಗೂ ಯಾವ ಪಾಯಿಂಟಲ್ಲಾದರೂ ಅನಿಸುತ್ತೆ. ಸೊ ಇದಕ್ಕೆ ಅವರಿಗೆ ಫಸ್ಟ್ ಕಾನ್ಫಿಡೆನ್ಸ್ ಬೇಕು. ಬ್ರೆಸ್ಟ್ ಫೀಡಿಂಗ್ ಈಸ್ ಅ ಮೈಂಡ್ ಗೇಮ್ ಅಂತ ಒಬ್ರು ಹೇಳ್ತಾರೆ. ಸೊ ಅದಕ್ಕೆ ನಾವು ಕೌನ್ಸಿಲಿಂಗ್, ಅವ್ರಿಗೆ ಹೇಗೆ ನಾವು ಮಾಹಿತಿ ಕೊಡ್ತೀವಿ, ಅವ್ರದ್ದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತೀವಿ, ಅದು ತುಂಬ ಮುಖ್ಯ. ಸೊ ಇದೆಲ್ಲಾನು ಬರೀ ನಾವು ಹೆಲ್ತ್ ಕೇರ್ ಪರ್ಸನಲ್ ಆಗಿ ಅಲ್ಲ, ಫ್ಯಾಮಿಲಿ ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಈಗ ಅವ್ರ ಅಮ್ಮ ಆಗಲಿ, ಅವ್ರದ್ದು ಅತ್ತೆ ಆಗಲಿ, ಗಂಡ ಆಗಲಿ, ಇಲ್ಲಮ್ಮ ನಿಂಗೆ ಬರುತ್ತೆ ಅಂತ ಒಂದು ಪಾಸಿಟಿವ್ ಆಗಿ ಇದ್ದರೆ ಎಲ್ಲ ತಾಯಂದರಿಗೂ ಈ ಟೆನ್ಷನ್ ಇರಲ್ಲ. ಮತ್ತು ಇನ್ನೊಂದು ನಾವು ನೆನ್ಪಿಟ್ಕೋಬೇಕು, ನಮಗೆ ಎದೆ ಕೊಟ್ಟಿರೋದು ಬರೀ 1 ಮಕ್ಕಳಲ್ಲ, 2 ಮಕ್ಕಳಲ್ಲ, ಈ ಟ್ರಿಪ್ಲೆಟ್ಸ್ ಕೂಡ ನಾವು ಬರೀ ಸೊ ಇದು ಡಿಮಾಂಡ್ ಸಪ್ಲೈ. ನೀವೆಷ್ಟು ಡಿಮಾಂಡ್ ಮಾಡ್ತೀರಾ, ಎಷ್ಟು ಹಾಲು ಚೀಪ್ಸ್ತೀರಾ, ಅಷ್ಟು ಹಾಲು ಜಾಸ್ತಿ ಬರುತ್ತೆ. ಸೊ ಕೆಲವು ಸಲ ಈಗ ನೀವು ಹೇಳಿದ್ರಿ ಯಾಕೆ ಮಕ್ಕಳಿಗೆ ತಾಯಿ ಚೀಪಕ್ಕೆ ಗೊತ್ತಿರಲ್ಲ, ಇದು ಇಬ್ರೂ ಮಾಡಬೇಕು. ಈಗಿನ ಸಮಾಜದಲ್ಲಿ ಏನಾಗಿದೆ, ಮುಂಚೆ ಎಲ್ಲ ನಾವು ನೋಡ್ತಿದ್ವಿ ನಮ್ಮ ಅಕ್ಕಂದ್ರು ಇವರು ಎಲ್ಲ ಡೆಲಿವರಿ ಆಗೋದು. ಈಗಿಂದ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿ ಕೆಲವರು ಫಸ್ಟ್ ಟೈಮ್ ಮಗು ಹೇಗೆ ಹಿಡ್ಕೋಬೇಕು ಅಂತಲೂ ನಾವು ಹೇಳ್ಕೊಡ್ಬೇಕು. ಅಲ್ಲಿಂದ ಶುರುವಾಗುತ್ತೆ. ಸೊ ಇದನ್ನು ನಾವು ಅವರಿಗೆ ಹೇಗೆ ಹಿಡ್ಕೋಬೇಕು, ಬಿಕಾಸ್ ಮಗುನ ಸರಿಯಾಗಿ ನಾವು ಹಿಡ್ಕೊಂಡ್ರೆ, ಪೊಸಿಷನ್ನು ಅಟ್ಯಾಚ್ಮೆಂಟ್ ಸರಿ ಇದ್ದರೆ ಮಗುನೂ ಚೀಪುತ್ತೆ ಮತ್ತು ತಾಯಿಗೂ ಹಾಲು ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ನಾವು ಹುಟ್ಟಿದ ಮೇಲಂತೂ ಹೇಳೇ ಕೊಡ್ತೀವಿ. ಬಟ್ ಗರ್ಭಿಣಿ ಆಗಿದ್ದಾಗಲೇ ಅವರಿಗೆ ಈ ಥರ ಲ್ಯಾಕ್ಟೇಷನ್ ಕ್ಲಾಸಸ್ಸು, ಮಗುನ ಹೇಗೆ ಹಿಡ್ಕೋಬೇಕು, ಹೇಗೆ ಮಗು ಬರೀ ತೊಟ್ಟೊಂದು ಚೀಪದಲ್ಲ, ನಿಪ್ಪಲ್ ಮಾತ್ರ ಅಲ್ಲ, ಬಟ್ ಆ ಕಪ್ಪು ಭಾಗ ಪೂರ್ತಿ ಬಾಯೊಳಗೆ ತಗೋಬೇಕು, ಎಷ್ಟು ಹತ್ರ ಇಟ್ಕೋಬೇಕು, ಅದೆಲ್ಲ ನಾವು ಚೆನ್ನಾಗಿ ಅವರಿಗೆ ಹೇಳ್ಕೊಟ್ರೆ ಮಗುನೂ ಚೆನ್ನಾಗಿ ಕುಡಿಯುತ್ತೆ. ಎರಡನೇದು ಏನು ನೆನೆಸ್ತಾರೆ, ಮಗುಗೆ ಇದು ಕಾಮನ್ ಪ್ರಾಬ್ಲಮ್, ಎಲ್ಲ ನೆನೆಸ್ತಾರೆ ಮಗು ಮೂಗು ಮುಚ್ಚುತ್ತೆ, ಮೂಗು ಬ್ಲಾಕ್ ಆಗಿ ಉಸಿರಾಡಕ್ಕೆ ಕಷ್ಟ ಆಗುತ್ತೆ ಅಂತ ಅವರು ಮಗುನ ಸ್ವಲ್ಪ ದೂರ ಇಟ್ಕೋತಾರೆ. ಹಾಲು ಕುಡಿಸುವಾಗ ಮಗುನ ತುಂಬಾನೇ ಹತ್ರ, ಟಮ್ಮಿ ಟು ಟಮ್ಮಿ, ಹೊಟ್ಟೆ ಟಚ್ ಆಗಬೇಕು, ಮಗುವಿನ ಹೊಟ್ಟೆ ಅಮ್ಮನ ಹೊಟ್ಟೆಗೆ ಟಚ್ ಆಗಬೇಕು, ತುಂಬಾನೇ ಹತ್ರ ಇಟ್ಕೊಂಡು ಮಗುದು ಗಲ್ಲನು ಚೆನ್ನಾಗಿ ಮಗುದು ಅಮ್ಮಂದು ಬ್ರೆಸ್ಟಿಗೆ ಒತ್ಕೊಂಡಿರ್ಬೇಕು. ಮತ್ತೆ ಪೂರ್ತಿ ಕಪ್ಪು ಭಾಗ ಬರೀ ನಿಪ್ಪಲ್ಲಲ್ಲ, ಮಗುದು ಬಾಯೊಳಗಿರ್ಬೇಕು. ಈ ತರ ಸರಿಯಾಗಿ ಅವರು ಹಿಡ್ಕೊಂಡ್ರೆ ಅಮ್ಮ ಮತ್ತೆ ಮಗು ಇಬ್ರು ಕಂಫರ್ಟಬಲ್ ಇದ್ರೆ ಚೆನ್ನಾಗಿ ಹಾಲು ಕುಡಿಸ್ಬೋದು. 3ನೇ ತೊಂದರೆ, ಕೆಲವು ಸಲ ಮಕ್ಕಳು ಚಿಕ್ಕದಾಗಿರ್ತವೆ, ನಾವು ಇವನ್ 1 kg ಮಗು ಅಂಥದ್ದೆಲ್ಲ ಇದ್ದಾಗ ಈ ಮಗು NICU ಇರುತ್ತೆ, ಮತ್ತೆ ಅಥವಾ ಅಮ್ಮಂಗೆ ಹುಷಾರಿಲ್ದಿದ್ರೆ, ಆಗ ಮಗು ಮತ್ತೆ ಅಮ್ಮ ಬೇರೆ ಬೇರೆ ಆದಾಗ ಆವಾಗ ಅಮ್ಮನಿಗೆ ಹಾಲು ತೆಗಿಯೋದು
ಹೇಗೆ ನಾವು ನಾರ್ಮಲ್ ಮಕ್ಕಳಿಗೆ ಫಸ್ಟ್ 1 ಗಂಟೆ ಒಳಗೆ ಹಾಲು ಕುಡಿಸ್ಬೇಕು ಅಂತ ಹೇಳ್ತೀವಿ, ಆ ಥರನೇ ಈ ಥರ ಮಕ್ಕಳಿಗೂ ಈ ಥರ ತಾಯಂದ್ರಿಗೂ ಮೊದಲು 1 ಗಂಟೆಯಿಂದವೇ ಹಾಲು ಎಕ್ಸ್ಪ್ರೆಸ್ ಮಾಡಿ ಕೈಯಲ್ಲಿ ಹಿಂಡಿ ಅಥವಾ ಬ್ರೆಸ್ಟ್ ಪಂಪಲ್ಲಿ ಹಿಂಡಿ ನಾವು ಆ ಹಾಲನ್ನು ಮೇಂಟೈನ್ ಮಾಡಬೇಕು. ಅವರು ತೆಗಿಯೋದಿದ್ರೆ ಆ ಹಾಲು ಬರೋದು ಇದು ಎಲ್ಲ ಕಮ್ಮಿ ಆಗುತ್ತೆ. ಸೊ ಇಂಥ ತಾಯಂದರು, ಇಂಥ ಮಕ್ಕಳಿಗೆ ಯಾರು ಸೆಪ್ರೇಟ್ ಆಗ್ತಾರೆ, ನಾವು ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ನಾವು ವೈದ್ಯರು ಜಾಸ್ತಿ ನಾವು ಪ್ರಯತ್ನ ಮಾಡಬೇಕು. ಇದಕ್ಕೂ ಎಲ್ಲ ಸಪೋರ್ಟ್ ಇದೆ. ಕ್ಯಾಂಗರೂ ಮದರ್ ಕೇರ್ ಅಂತ ಕೇಳಿರ್ಬೋದು. ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಮಾಡಿ ಮಗುನ ಮತ್ತೆ ತಾಯಿನ ಒಟ್ಟಿಗಿಟ್ರೆ ತಾಯಿಗೆಲ್ಲ ಚೆನ್ನಾಗಿ ಹಾಲು ಬರುತ್ತೆ. ಸೊ ತೊಂದರೆಗಳಿದೆ, ಬಟ್ ಅವ್ರಿಗೆ ಫಿಸಿಯಾಲಜಿ ಅರ್ಥ ಆದರೆ ಎಲ್ಲ ತಾಯಂದರು ಅವರು 2 ವರ್ಷ ತನಕ ಹಾಲು ಕೊಡಲಿಕ್ಕೆ ಏನೂ ತೊಂದರೆ ಇಲ್ಲ. ಇನ್ನೊಂದು ವಿಷಯ, ಇದೆಲ್ಲ ನಾನು ಹುಟ್ಟಿದ ಕೂಡಲೇ ಹೇಳಿದೆ. ಹುಟ್ಟಿದ ಕೂಡಲೇ ಮಕ್ಕಳು ಬರೀ ಒಂದು ಆಹಾರಕ್ಕೋಸ್ಕರ ಹಾಲು ಕುಡಿಯಲ್ಲ. ಕೆಲವು ಮಕ್ಕಳು 3/4 ಗಂಟೆ 1 ಗಂಟೆನೂ ಚೀಪೋದಿದೆ. ಆ್ಯಕ್ಚುಲಿ ಹಾಲು ಅವ್ರಿಗೆ ಬೇಗ ಸಿಕ್ಬಿಡುತ್ತೆ, ಒಂದು 4-5 ನಿಮಿಷದಲ್ಲೇ ಹಾಲು ಹೊಟ್ಟೆ ತುಂಬಿರುತ್ತೆ. ಆದ್ರೂ ಅವರಿಗೆ ಹಾಲು ಅಮ್ಮನ ಹತ್ರ ಇರಬೇಕು, ಅದು ಬಿಕಾಸ್ ಇಟ್ ಇಸ್ ಅ ಸೋಷಿಯಲ್ ಇಂಟರಾಕ್ಷನ್. ಸೊ ಅದನ್ನು ನಾವು ನೋಡಬೇಕು. 3-4 ತಿಂಗಳಲ್ಲಿ ಏನಾಗುತ್ತೆ, ಅವರಿಗೆಲ್ಲ ನಾವು ಹೊರಗಡೆ ನೋಡಲಿಕ್ಕೆ ಎಲ್ಲ ಉತ್ಸಾಹ ಮಕ್ಕಳಿಗೆ. ಸೊ ಬೇಗ ಹಾಲು ಕುಡಿದ್ಬಿಟ್ಟು ಆ ಕಡೆ ಈ ಕಡೆ ನೋಡಿಕೊಂಡು ಖುಷಿಯಾಗಿರ್ತಾರೆ. ಆವಾಗಲೂ ಕೆಲವು ಸಲ ಅಮ್ಮಂದ್ರಿಗೆ ಅಯ್ಯೋ ನನ್ನ ಹಾಲು ಕಮ್ಮಿ ಆಗ್ತಾ ಇದೆಯಾ, ಯಾಕೆ ನನ್ನನ್ನು ರಿಜೆಕ್ಟ್ ಮಾಡ್ತಾ ಇದೆ ಮಗು ಅಂತ ಡೌಟ್ ಬರುತ್ತೆ. ಸೊ ಇದೆಲ್ಲ ನಾವು ಆಂಟಿಸಿಪೇಟರಿ ಗೈಡೆನ್ಸ್, ಪ್ರತಿ ಸಲ ಅವರು ಲಸಿಕೆಗೆ ಬಂದಾಗ ಈ ಥರ ಆಗ್ಬೋದಿನ್ನು ಅಂತ ನಾವು ಅವರಿಗೆಲ್ಲ ಗೈಡೆನ್ಸ್ ಕೊಟ್ಟರೆ ಅಮ್ಮನ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ಸೊ ಪ್ರತಿ ಸಲ ಅವರು ಬಂದಾಗ ನಾವು ನರ್ಸಸ್ಸು ಡಾಕ್ಟರ್ಸು ಅವರಿಗೆ ಅವರ ವಿಶ್ವಾಸನ ಜಾಸ್ತಿ ಮಾಡಬೇಕು. ಫ್ಯಾಮಿಲಿ ಪೂರ್ತಿ ಅವರಿಗೆ ಸಪೋರ್ಟ್ ಆಗಿ ಇರಬೇಕು. ಈ ತರ ಇದ್ರೆ ಈ ತೊಂದರೆ ಬರಲ್ಲ. ಇನ್ನೊಂದು ಸಂದೇಹ ಡಾಕ್ಟರ್, ಡಿಮ್ಯಾಂಡ್ ಫೀಡಿಂಗ್ ಅಂದ್ರೆ ಮಗು ಅಳತ್ತೆ ಹಾಲ್ ಬೇಕು ಅಥವಾ ಹಸುವಾಗ್ತಾ ಇದೆ ಅಂತ ಹೇಳಿ. ಕೆಲವರು ಹೇಳ್ತಾರೆ ಮಗು ಅತ್ರೆ ಹಾಲ್ ಕೊಟ್ರೆ ಸಾಕು ಅಥವಾ 2 ಗಂಟೆಗೊಮ್ಮೆ ಹಾಲ್ ಕುಡಿಸ್ಬೇಕು. ಇದ್ರಲ್ಲಿ ಈ ಎರಡರಲ್ಲಿ ತುಂಬಾ ಸಂದೇಹ ಇದೆ. ಮಗು ಅತ್ರೆ ಮಾತ್ರ ಹಾಲ್ ಕೊಡ್ಬೇಕಾ ಅಥವಾ 2 ಗಂಟೆಗೊಮ್ಮೆ ಕಂಪಲ್ಸರಿ ಹಾಲ್ ಕೊಡ್ಬೇಕಾ ಅಂತ ಹೇಳಿ. ಈ ಸಂದೇಹಕ್ಕೆ ತಮ್ಮ ಸಲಹೆ ಏನು? ಇದು ಕಾಮನ್ ಸಂದೇಹ. ಬರೀ ತಾಯಂದ್ರಲ್ಲಿ ಫ್ಯಾಮಿಲೀಸ್ ಅಲ್ಲ, ನಮ್ಮ ಡಾಕ್ಟರ್ಸ್ ನರ್ಸಸ್ ಅಲ್ಲೇ ಕನ್ಫ್ಯೂಷನ್ ಇದೆ. ಇದು ಎರಡೂ ಕರೆಕ್ಟ್, ಬಟ್ ಯಾವ ಮಕ್ಕಳಿಗೆ ಯಾವುದು ಕೊಡಬೇಕು ಅಂತ ನಾವು ಕ್ಲಿಯರ್ ಆಗಿರಬೇಕು. ನಾರ್ಮಲ್ ತೂಕ ಇರೋ ಮಕ್ಕಳು, ಏನೂ ತೊಂದರೆ ಇಲ್ಲದ ಮಕ್ಕಳು, ಆ ಮಕ್ಕಳಿಗೆ ಡಿಮಾಂಡ್ ಫೀಡಿಂಗ್. ಡಿಮಾಂಡ್ ಅಂದರೆ ಅವರು ಕೇಳಿದಾಗ ಕೊಡಬೇಕು. ಅವರು ಕೆಲವು ಸಲ ರಾತ್ರಿ ಹೊತ್ತು 1 ಗಂಟೆಗೂ ಕೇಳ್ಬೋದು, ದಿನದಲ್ಲಿ 3-4 ಗಂಟೆಗೂ ಕೇಳ್ಬೋದು. ಸೊ ಆವಾಗ ನಾವು ಡಿಮಾಂಡ್ ಫೀಡಿಂಗ್ ಮಾಡಿದರೆ ಸಾಕು. ಬಟ್ ಡಿಮಾಂಡ್ ಫೀಡಿಂಗ್ ಅಲ್ಲೂ ಕೆಲವು ಸಲ ಮಕ್ಕಳು ಹುಷಾರಿಲ್ದಿದ್ರೆ ಡಿಮಾಂಡ್ ಮಾಡಲ್ಲ. ಸೊ ದೇರ್ ಇಸ್ ಅ ರೈಡರ್. 8 ಸಲ ಮಿನಿಮಮ್ ನೀವು ಹಾಲು ಕೊಡಬೇಕು. ಸೊ ಡಿಮಾಂಡ್ ಮಾಡಬೇಕು. ಅದಕ್ಕಿಂತ ಕಮ್ಮಿ ಡಿಮಾಂಡ್ ಮಾಡಿದ್ರೆ ಏನು ಅಂತ ನೋಡ್ಕೋಬೇಕು. ಮತ್ತೆ ಇನ್ನೊಂದು ನೀವು ಹೇಳಿದ್ರಿ ಅತ್ರೆ ಮಾತ್ರ ಅಂತ, ಅದು ತಪ್ಪು. ಹಂಗರ್ ಕ್ಯೂಸ್ ಅಂತ ಇದೆ. ನಾವು ಮಗುನ ನೋಡಿದಾಗಲೇ ಮಗು ಬಾಯಿ ಆವು ಮಾಡುತ್ತೆ, ಕೈಯನ್ನ ಬಾಯಿಗೆ ತಗೊಂಡು ಹೋಗುತ್ತೆ, ಮಗು ಎತ್ ಕೂಡಲೇ ಮೈಯೆಲ್ಲ ಒಂಥರ ಮುರಿಯುತ್ತೆ. ದ್ಯಾಟ್ ಈಸ್ ದ ಟೈಮ್ ಟು ಫೀಡ್. ನಾವು ಅಳೋದಕ್ಕೆ ಕಾದ್ರೆ ಅದಕ್ಕೂ ಫ್ರಸ್ಟ್ರೇಟ್ ಆಗುತ್ತೆ. ತಾಯಿಗೂ ಕೆಲವು ತಾಯಿ ಅಂದ್ರು ಹಾಲು ಕುಡಿಸಿ ಪೊಸಿಷನಿಗೆ ಬರ್ಲಿಕ್ಕೇನೆ ಅವರು ಒಂದು 5 ನಿಮಿಷ ತಗೋತಾರೆ. ಆ ಮಗುಗೆ ತುಂಬಾನೇ ಆಗ ಕೋಪ ಬಂದ್ಬಿಟ್ಟು ಮಗುನು ಬೇರೆ ಬೇರೆ ತರ ಇರುತ್ತೆ. ಕೆಲವು ಮಕ್ಕಳು ಪಾಪದವ್ರು ಇರ್ತಾವೆ, ಕೆಲವು ಮಕ್ಕಳು ಜೋರ್ ಇರ್ತಾವೆ. ಸೊ ಅದಕ್ಕೆ ನಾವು ಮಗುದು ಆ ತರ ಹಂಗರ್ ಕ್ಯೂಸ್ ಫಸ್ಟೇ ನೋಡಿದಾಗ ನಾವು ಮಗುಗೆ ತಾಯಿ ಹಾಲು ಕೊಡಕ್ಕೆ ಶುರು ಮಾಡ್ಬೇಕು. ಅಳಕ್ಕೆ ಶುರು ಮಾಡಿದಾಗ ನಾವು ರೆಡಿ ಆದ್ರೆ, ಅಂದ್ರೆ ಅಳೋದು ಮಾತ್ರ ಹಸಿವಿನ ಲಕ್ಷಣ ಅಲ್ವೇ ಅಲ್ಲ, ಅದ್ರ ಮುಂಚೆ ಎಷ್ಟೋ ಲಕ್ಷಣಗಳಿದೆ. ಅಂದ್ರೆ ಮಗು ಮೈ ಮುರಿಯುತ್ತೆ, ಕೈಯೆಲ್ಲ ಬಾಯಿಗೆ ಇಟ್ಕೊಳ್ಳುತ್ತೆ. ಹೌದು. ಮತ್ತೆ ಇದನ್ನೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಮಗು ಮತ್ತೆ ತಾಯಿ ಒಟ್ಟಿಗೆನೇ ಇರಬೇಕು. ಇನ್ಫ್ಯಾಕ್ಟ್ ನಾವು ನಮ್ಮ ಇಂಡಿಯಾದಲ್ಲಿ ನಾವು ಬೆಡ್ಡಿಂಗ್ ಇನ್ ಅಂತ ಹೇಳ್ತೀವಿ. ಬರೀ ರೂಮಿಂಗ್ ಇನ್ ಅಲ್ಲ, ಒಂದೇ ರೂಮಲ್ಲಿ ಇರೋದಲ್ಲ, ತನ್ನ ಪಕ್ಕನೇ ಮಗುನ ಮಲಗಿಸ್ಕೊಂಡ್ರೆ ಆವಾಗ ಈ ಲಕ್ಷಣಗಳೆಲ್ಲ ಅಮ್ಮಂಗೆ ಬೇಗ ಅವರು ನೋಡಿ ಹಾಲು ಕೊಡೋಕ್ಕೆ ಶುರು ಮಾಡ್ಬೋದು. ಓಕೆ. ಇನ್ನು ರಾತ್ರಿ ಹಾಲು ನೀಡೋದು ಒಂದು ಪದ್ಧತಿ ಇದೆಯಲ್ಲ, ಮಗು ಅತ್ರೆ ಹಾಲು ಕೊಡಬೇಕು 2 ಗಂಟೆಗೊಮ್ಮೆ. ಅಂದ್ರೆ ತಾಯಿಗೂ ಸರಿಯಾಗಿ ನಿದ್ದೆ ಆಗಲ್ಲ, ಮಗುವಿಗೂ ಸರಿಯಾಗಿ ನಿದ್ದೆ ಆಗಲ್ಲ. ಮತ್ತೆ ರಾತ್ರಿ ಹೊತ್ತು ಫೀಡ್ ಮಾಡುವಾಗ ಕೆಲವು ತಾಯಿಯಂದ್ರು ಮಲಗಿಸ್ಕೊಂಡೇ ಮಗುಗೆ ಹಾಲು ಕೊಡ್ತಾರೆ. ರಾತ್ರಿ ಹೊತ್ತು ಹಾಲು ಉಣಿಸುವ ಬಗ್ಗೆ ತಮ್ಮ ಸಲಹೆ ಏನು ಡಾಕ್ಟರ್? ಇದು ಕಾಮನ್ ಆಗಿ ತಾಯಂದ್ರು ಕೇಳ್ತಾರೆ, ನನ್ನ ಮಗು ಬರೀ ರಾತ್ರಿ ಕೇಳುತ್ತೆ ಅಂತ. ನಾನು ಫಸ್ಟ್ ಅವ್ರಿಗೆ ಹೇಳೋದು, ದೆನ್ ಐ ವುಡ್ ವಾಂಟ್ ಟು ಕಂಗ್ರ್ಯಾಚುಲೇಟ್ ಯುವರ್ ಬೇಬಿ. ಬಿಕಾಸ್ ರಾತ್ರಿಯಲ್ಲಿ ಹಾಲು ಜಾಸ್ತಿ ಬರುತ್ತೆ, ಅದರಲ್ಲಿ ನ್ಯೂಟ್ರಿಯನ್ಸ್ ಜಾಸ್ತಿ ಇರುತ್ತೆ. ಸೊ ನಮಗೆ ಆ್ಯಕ್ಚುಲಿ ಮಕ್ಕಳು ರಾತ್ರಿ ಕುಡಿದ್ರೆ ಚೆನ್ನಾಗಿ ಕುಡಿತಾ ಇದ್ದಾವೆ ಅಂತ. ಮತ್ತೆ ಹೊಟ್ಟೆಲಿದ್ದಾಗಲೂ ಅವ್ರದ್ದು ರಿದಮ್ ಬೇರೆ ಇರುತ್ತೆ. ಸೊ ಈ ಮಕ್ಕಳೆಲ್ಲ ಹೊಟ್ಟೆಲಿದ್ದಾಗ ರಾತ್ರಿ ಜಾಸ್ತಿ ಅವರು ಎಚ್ಚರ ಇಡ್ತಾರೆ, ಬಿಕಾಸ್ ಅಮ್ಮ ಇದು ಮತ್ತೆ ದಿನ ಪೂರ್ತಿ ಅಮ್ಮ ಓಡಾಡುವಾಗ ಮಲಗಿರ್ತಾರೆ. ಸೊ ಅದೇ ಸ್ವಲ್ಪ ದಿನ ಕಂಟಿನ್ಯೂ ಆಗುವಾಗ ರಾತ್ರಿ ಹಾಲು ಮಕ್ಕಳು ಜಾಸ್ತಿ ಕುಡಿತಾರೆ. ಆ ಟೈಮಲ್ಲಿ ನಾವು ಸಪೋರ್ಟ್ ಮಾಡಬೇಕು, ಇದನ್ನು ಎನ್ಕರೇಜ್ ಮಾಡಬೇಕು. ನೀವು ಹೇಳಿದ್ರಿ ರಾತ್ರಿ ಇಡೀ ಅವ್ರು ಕುಡಿಸ್ತಾ ಇದ್ರೆ ನಿದ್ದೆ ಅವ್ರಿಗೆ ರೆಸ್ಟ್ ಸಿಗಲ್ಲ ಅಂತ, ಅದು ತಪ್ಪು. ಆಕ್ಸಿಟೋಸಿನ್ ಹಾರ್ಮೋನ್
ಅಮ್ಮಂದ್ರಿಗೆ ಚೆನ್ನಾಗಿ ರೆಸ್ಟ್ ಕೊಡುತ್ತೆ. ಈವನ್ ಅವ್ರು ಮೇ ಬಿ ಒಂದು ಅರ್ಧ ಗಂಟೆ 1 ಗಂಟೆ ಮಧ್ಯ ಮಲ್ಗಿದ್ರು ದಟ್ ವಿಲ್ ಬಿ ವೆರಿ ರಿಫ್ರೆಶಿಂಗ್. ಸೊ ರಾತ್ರಿ ನಾವು ಅವ್ರಿಗೆ ಹೇಳೋದು ಮಗು ನಿದ್ದೆ ಮಾಡಿದಾಗ ನೀವು ನಿದ್ದೆ ಮಾಡಿ. ಮತ್ತು ಇದು ಇನ್ನೊಂದು ಪ್ರಾಬ್ಲಮ್ ಇದೆ, ಈ ಮಲ್ಕೊಂಡು ಕೊಡಬಾರ್ದು, ಕೂತ್ಕೊಂಡೇ ಕೊಡಬಾರ್ದು. ಈವನ್ ಎಷ್ಟೋ ನಮ್ದು ಹೆಲ್ತ್ ಕೇರ್ ಪರ್ಸನಲ್ಲೂ ಹಾಗೆ ಅವರು ಅಡ್ವೈಸ್ ಮಾಡ್ತಾರೆ, ಅದೂ ತಪ್ಪು. ನಾರ್ಮಲ್ ಮಕ್ಕಳಿಗೆ ಮಲ್ಕೊಂಡು ಸಹ ಕೊಡ್ಬೋದು. ಸೊ ಅದರಲ್ಲಿ ಪ್ರಿನ್ಸಿಪಲ್ ಸೇಮ್, ಮಗು ಮತ್ತೆ ತಾಯಿ ಒಬ್ರಿಗೊಬ್ರು ಅನ್ಕೊಂಡಿರ್ಬೇಕು, ಪ್ಯಾರಲಲ್ ಆಗಿರ್ಬೇಕು. ಮತ್ತೆ ಈ ನಾನು ಹೇಳಿದ್ನಲ್ಲ, ತೊಟ್ಟು ಮಾತ್ರ ಅಲ್ಲ, ಕಪ್ಪು ಭಾಗ ಫುಲ್ ಒಳಗಿರ್ಬೇಕು. ಅದೂನು ಮಲ್ಕೊಂಡಾಗ್ಲೇ ಅದೇ ಎಲ್ಲ ಪೊಸಿಷನ್ ನಾವು ನೋಡ್ಕೊಂಡ್ರೆ ಮಲ್ಕೊಂಡೂ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ದಿಸ್ ಇಸ್ ಫಾರ್ ನಾರ್ಮಲ್ ಬೇಬೀಸ್. ಕಮ್ಮಿ ತೂಕದ ಮಕ್ಕಳು, ತೊಂದರೆ ಇದ್ದ ಮಕ್ಕಳು, ಆ ಮಕ್ಕಳಿಗೆ ನಾವು 2 ಗಂಟೆಲೂ ಫೀಡ್ ಕೊಡ್ತೀವಿ. ಬಿಕಾಸ್ ಆ ಮಕ್ಕಳು ಡಿಮಾಂಡ್ ಮಾಡಲಿಕ್ಕೆ ಅವರಿಗೆ ಅಷ್ಟು ಶಕ್ತಿ ಇರಲ್ಲ. ಆ ಮಕ್ಕಳಿಗೆ ಕೆಲವು ಸಲ ಮಲ್ಗಿ ಕೊಟ್ಟರೆ ಅವರಿಗೆ ಏನಾದರೂ ಆಸ್ಪಿರೇಟ್ ಆಗುತ್ತಾ, ಕೆಮ್ಮು ಥರ ಬಂದು ಅವರ ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ಹೋಗುತ್ತಾ ಅಂತ ವರಿ ಇರುತ್ತೆ. ಸೊ ಆ ಮಕ್ಕಳಿಗೆ ನಾವು ಕೂತ್ಕೊಂಡು ಕೊಡಿ ಅಂತ ಅವರಿಗೆ ಬೇರೆ ಥರ ಪೊಸಿಷನ್ಸ್ ಹೇಳ್ಕೊಡ್ತೀವಿ. ಬಟ್ ನಾರ್ಮಲ್ ಮಕ್ಕಳಿಗೆ ಮಲ್ಕೊಂಡು ಕೊಡಿ, ರಾತ್ರಿ ಕೊಟ್ಟರೆ ವೆರಿ ಗುಡ್. ದಿನ ಪೂರ್ತಿ ಅವ್ರು ಮಲ್ಕೊಂಡಾಗ ನೀವೂ ಮಲ್ಕೊಳ್ಳಿ, ನಿಮಗೆ ರೆಸ್ಟ್ ಬೇಕಾದಷ್ಟು ಸಿಗುತ್ತೆ ಅಂತ ನಾವು ಇದು ಮಾಡಿ. ಡಾಕ್ಟರ್, ಪ್ರತಿ ವರ್ಷ ನಾವು ಈ ಬ್ರೆಸ್ಟ್ ಫೀಡಿಂಗ್ ವೀಕ್, ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತೀವಿ ಆಗಸ್ಟ್ 1ರಿಂದ 7ರವರೆಗೆ. ಪ್ರತಿ ವರ್ಷ ನೀಡುವ ಹಾಗೆ ಈ ವರ್ಷ ಒಂದು ಘೋಷವಾಕ್ಯವನ್ನು ನೀಡಿದ್ದಾರೆ, ಲೆಟ್ಸ್ ಮೇಕ್ ಬ್ರೆಸ್ಟ್ ಫೀಡಿಂಗ್ ಆ್ಯಂಡ್ ವರ್ಕ್. ಅಂದರೆ ಈಗ ಅನೇಕ ಜನ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋಗೋರು ಇರ್ತಾರೆ. 6 ತಿಂಗಳು ಹೆಂಗೋ ಮೆಟರ್ನಿಟಿ ಲೀವ್ ಎಲ್ಲರಲ್ಲೂ ಕಂಪಲ್ಸರಿ ಮಾಡಿದ್ದಾರೆ ಕೆಲಸದ ಸ್ಥಳಗಳಲ್ಲಿ. 6 ತಿಂಗಳ ನಂತರ ಅವರು ತಮ್ಮ ಡ್ಯೂಟೀಸ್ಗೆ ಹಾಜರಾಗಲೇಬೇಕು. ಆ ಸಂದರ್ಭದಲ್ಲಿ ಹಾಲು ಉಣಿಸೋಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು, ತಾಯಂದ್ರ ರೆಸ್ಪಾನ್ಸಿಬಿಲಿಟಿ ಏನು, ಮತ್ತು ಎಂಪ್ಲಾಯರ್ಸ್ ಏನೇನು ಇದರ ಬಗ್ಗೆ ಗಮನ ನೀಡಬೇಕು? ಈ ಸಲ ಇದು ಮಾಡಿರೋದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಬಿಕಾಸ್ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. 6 ತಿಂಗಳು ಡೆಲಿವರಿ ಆದಮೇಲೆ ಮೆಟರ್ನಿಟಿ ಲೀವ್ ಸಿಗುತ್ತೆ ಅಂತ ಗೊತ್ತು, ಬಟ್ ಎಲ್ಲರಿಗೂ ಅದು ಅಪ್ಲೈ ಆಗ್ತಾ ಇರಲಿಲ್ಲ. ಕೆಲವರು ಈಗ ಕಾಂಟ್ರಾಕ್ಚುಲ್ ಇರ್ತಾರೆ, ಅವರಿಗೆಲ್ಲ ಸಿಗಲ್ಲ. ಬಟ್ ಈಗ 2017 ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಅಂತ ಬಂದಿದೆ. ಅದರಲ್ಲಿ ಇಟ್ಸ್ ವೆರಿ ಕ್ಲಿಯರ್. 80 ದಿನ ಯಾರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆಲ್ಲರಿಗೂ ಈ 6 ಮಂತ್ಸ್ ಕಂಪಲ್ಸರಿ ಮೆಟರ್ನಿಟಿ ಲೀವ್ ಸಿಕ್ಬೇಕು, ಕಾಂಟ್ರಾಕ್ಟ್ ಆಗಲಿ ಏನೇ ಆಗಲಿ. ಸೊ ಅದು ಫಸ್ಟ್ ಪಾಯಿಂಟ್. ಸೊ 6 ಮಂತ್ಸ್ 6 ತಿಂಗಳು ಮಗು ಮತ್ತು ತಾಯಿಗೆ ನಾವು ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಅದಾದ್ಮೇಲೂ ಅವರು ಕೆಲಸಕ್ಕೆ ಬಂದಾಗ ಅವ್ರು 2 ವರ್ಷ ತನಕ ಹಾಲು ಕೊಡಬೇಕು. ಸೊ ನಾವು ಅದನ್ನು ಇಲ್ಲಿ ಎಲ್ಲಿ ಎಲ್ಲ ಕೆಲಸ ಮಾಡ್ತಾರೆ ಸಪೋರ್ಟ್ ಮಾಡಬೇಕು. ಸರ್ಕಾರ ಈ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್, ಇಟ್ಸ್ ಅ ಲಾ. ಅದರ ಪ್ರಕಾರ ಎಲ್ಲ ಈಗ ಎಲ್ಲಿ 50 ಜನಕ್ಕಿಂತ ಜಾಸ್ತಿ ಜನ ಎಂಪ್ಲಾಯರ್ಸ್ ಇದ್ದಾರೆ ಅಲ್ಲಿ ಕ್ರೆಶ್ ಇರಲೇಬೇಕು. ಸೊ ಶಿಶು ವಿಹಾರ ಇರಬೇಕು. ಅಲ್ಲಿ ಮಗುನ ಇಟ್ಕೊಂಡು ನಾವು ತಾಯಂದ್ರಿಗೆ ಬ್ರೇಕ್ಸ್ ಕೊಡಬೇಕು, ನೀವು ಹೋಗಿ ಮಗುಗೆ ಹಾಲು ಕುಡಿಸಿ ಬನ್ನಿ ಅಂತ. ಅದು ಅವರಿಗೆ ಡಿಪೆಂಡ್ ಆಗೋದು. ಅವರು 1 ಬ್ರೇಕ್ ತಗೊಳ್ಳಿ, 2 ತಗೊಳ್ಳಿ, 4 ತಗೊಳ್ಳಿ, ಬಟ್ ಓವರ್ ಆಲ್ 1 ಗಂಟೆ ಜಾಸ್ತಿ ಅವರಿಗೆ ಅವಕಾಶ ಇದೆ. ಸೊ ಬಿಕಾಸ್ ಅವರಿಗೆ ಊಟ ಮಾಡಲಿಕ್ಕೂ ಬ್ರೇಕ್ ಅಂತೂ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ನರ್ಸಿಂಗ್ ಬ್ರೇಕ್ಸು ಎಕ್ಸ್ಟ್ರಾ 1 ಗಂಟೆ ಅವರು ತಗೋಬೋದು. ಸೊ ಇದು ಅವ್ರದ್ದು ರೈಟ್ ಅವ್ರದ್ದು. ಸೊ ಯಾವ ಎಂಪ್ಲಾಯರು ಇದನ್ನು ಅವರು ರಿಫ್ಯೂಸ್ ಮಾಡಲಿಕ್ಕೆ ಇಲ್ಲ. ಮತ್ತು ಈ ಥರ ಇದು ಮಾಡಲಿಕ್ಕೆ ಸಪೋಸ್ ಏನಾದರೂ ಎಂಪ್ಲಾಯರ್ ಇಲ್ಲ ಅಂತ ಇದು ಮಾಡಿದ್ರೆ ದೇರ್ ಇಸ್ ಅ ಪೋರ್ಟಲ್, ಅವರು ಕಂಪ್ಲೇಂಟ್ ಕೊಡ್ಬೋದು. ಸೊ ಇಟ್ ಈಸ್ ದೇ ಕ್ಯಾನ್ ಟೇಕ್ ಪ್ಯುನಿಟಿವ್ ಆ್ಯಕ್ಷನ್ ಅಗೇನ್ಸ್ಟ್ ದಿಸ್. ಅಂದರೆ ಅವರಿಗೆ ಇದು ಬಿಕಾಸ್ ಇಟ್ಸ್ ಅ ಲಾ. ಇದೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮಗೂ ಇನ್ಫ್ಯಾಕ್ಟ್ ನಾವು ಈ ಸಲ ಈ ಥೀಮ್ ಬಂದಾಗ ಅದು ಓದಿದಾಗ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಬಿಕಾಸ್ ಇಟ್ ಕೇಮ್ 5 years ago ಅಂತ ನಮಗೂ ತುಂಬಾ ಖುಷಿ ಆಯಿತು. ಇದನ್ನು ನಾವು ಸಪೋರ್ಟ್ ಮಾಡಬೇಕು. ಮತ್ತು ವರ್ಕಿಂಗ್ ಮದರ್ಸ್ ಖಂಡಿತವಾಗಿ 2 ವರ್ಷ 3 ವರ್ಷ ಈಸಿಲಿ ಫೀಡ್ ಮಾಡ್ಬೋದು. 6 ತಿಂಗಳಾದಮೇಲೆ ನಾವು ಬೇರೆ ಆಹಾರನೂ ಶುರು ಮಾಡ್ಬೋದು. ಸೊ ಅಮ್ಮನಿಗೆ ನಾವು ಬರೀ ತಾಯಿ ಹಾಲು ಹೇಗೆ ಎದೆಯಿಂದ ತೆಗಿಬೇಕು, ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನಾವು ಫಸ್ಟಿಂದನೇ ಹೇಳ್ಕೊಡ್ಬೇಕು. ಈವನ್ ನಾರ್ಮಲ್ ಆಗಿ ಇದ್ರೂ ತಾಯಿ ಹಾಲು ಅವರು ಎಕ್ಸ್ಪ್ರೆಸ್ ಮಾಡಿ ಅದನ್ನು ಸ್ಟೋರ್ ಮಾಡೋದು ಅವರೆಲ್ಲ ಕಲಿಬೇಕು. ಆಗ ವರ್ಕಿಂಗ್ ಮದರ್ಸು ರಾತ್ರಿ ಇಡೀ ಚೆನ್ನಾಗಿ ಕುಡಿಸಿ ಮತ್ತು ಬೆಳಿಗ್ಗೆ ಎಲ್ಲ ಎಕ್ಸ್ಪ್ರೆಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಫ್ರಿಜ್ಜಲ್ಲಿ 24 ಗಂಟೆ ಇಡ್ಬೋದು. ಸೊ ಅದನ್ನು ಮನೆಯಲ್ಲಿ ಮಗು ಕೆಲವು ಸಲ ಕ್ರಶ್ಗೆಲ್ಲ ಹೋಗಲ್ಲ, ಮನೆಯಲ್ಲೇ ಇದ್ದರೆ ಮನೆಯವರೆಲ್ಲ ಅದನ್ನು ಬಿಸಿ ಮಾಡಬಾರ್ದು, ಬರೀ ಬಿಸಿನೀರಲ್ಲಿಟ್ಟು ನಾರ್ಮಲ್ ಟೆಂಪ್ರೇಚರ್ಗೆ ತಂದುಬಿಟ್ಟು ಮಗುಗೆ ಅವರು ಕುಡಿಸ್ಬೋದು. ಸೊ ಈ ಥರ ಎಲ್ಲ ಇದು ಮಾಡಿದ್ರೆ ಈಸಿಲಿ 2 ವರ್ಷ ಕೊಡೋಕ್ಕೆ ಏನು ತೊಂದರೆ ಇಲ್ಲ. ಇನ್ನೊಂದು, ತಾಯಿ ಹಾಲು ಚೆನ್ನಾಗಿ ತೆಗಿಯೋದಿದ್ರೆ, ಅದು ಇಡೀ ದಿನ ಅವರು ಕೆಲಸಕ್ಕೆ ಹೋಗ್ತಾರೆ, ತೆಗಿಯೋದಿದ್ರೆ ಆವಾಗ ಹಾಲು ಸ್ವಲ್ಪ ಕಮ್ಮಿ ಆಗ್ತಾ ಬರ್ಬೋದು. ಬಿಕಾಸ್ ಅದು ಡಿಮಾಂಡ್ ಸಪ್ಲೈ, ಎಷ್ಟು ತೆಗಿತೀರೋ ಅಷ್ಟು ಉತ್ಪಾದನೆ ಆಗುತ್ತೆ. ಸೊ ಎಲ್ಲ ವರ್ಕಿಂಗ್ ಪ್ಲೇಸಲ್ಲಿ ಅವರಿಗೆ ಒಳ್ಳೆ ಒಂದು ಜಾಗ
ಕುತ್ಕೊಂಡು ಎಕ್ಸ್ಪ್ರೆಸ್ ಮಾಡೋ ಥರ ಒಂದೆರಡು ಬ್ರೆಸ್ಟ್ ಪಂಪ್ ಥರ ಇದ್ದರೆ ಅವರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಇಲ್ದ್ರೆ ಪಾಪ ಕೆಲವರೆಲ್ಲ ಟಾಯ್ಲೆಟ್ಗೆ ಹೋಗಿ ಎಕ್ಸ್ಪ್ರೆಸ್ ಮಾಡೋದು ಅದೆಲ್ಲ ಮಾಡ್ತಾರೆ. ಸೊ ಅದಕ್ಕೆಲ್ಲ ನಾವು ಹೇಗೆ ಸಪೋರ್ಟ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಈಗ ಡಾಕ್ಟರ್ ನೀವು ಹೇಳಿದ್ರೆ ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಕೊಡ್ಬೋದು ಅಂತ ಹೇಳಿ, ಈಗ ಕೆಲವು ತಾಯಂದ್ರು ಮಗು ಹಾಲು ಚೀಪ್ತಾ ಇಲ್ಲ ಅಂತ ಹೇಳಿ ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಕೊಡ್ತಾರೆ. ಡೈರೆಕ್ಟ್ ಆಗಿ ಎದೆ ಹಾಲು ಕುಡಿಸೋ ಬದಲು ಬಾಟ್ಲಲ್ಲಿ ಹಾಕಿ ಅಥವಾ ಇದ್ರಲ್ಲಿ ಕೊಡ್ತಾರೆ. ಅದು ಎಷ್ಟು ಸೂಕ್ತ ಅಂತೀರಾ? ಸೊ ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಈಗ ಚಿಕ್ಕ ಮಕ್ಕಳಿಗೆ ಲೈಫ್ ಲೈನ್. ಈಗ ನಾವು ಹೇಳಿದ್ವಿ 1 kg 500 ಗ್ರಾಮು ಅಂತ ಮಕ್ಕಳಿಗೆ ಅವ್ರಿಗೆ ಚೀಪೋ ಶಕ್ತಿ ಇರಲ್ಲ. ಅಂತ ಮಕ್ಕಳಿಗೆ ನಾವು ಮೊದಲನೇ ದಿನ ಅಥವಾ ವೆರಿ ಅರ್ಲಿಯಿಂದಾನೇ ತಾಯಿ ಹಾಲೇ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀವಿ. ಬಟ್ ನಾವು ನಮ್ಮ ಇಂಡಿಯಾ ದೇಶದಲ್ಲಿ ಬಾಟಲ್ ಫೀಡಿಂಗ್ ಮಾಡಬಾರ್ದು ಅಂತ ಖಂಡಿತ ಹೇಳ್ತೀವಿ. ಬಿಕಾಸ್ ಬಾಟ್ಲಲ್ಲಿ ಕುಡಿಯೋದಕ್ಕೂ ಎದೆಯಿಂದ ಕುಡಿಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಅದಕ್ಕೆ ಅವರು ದೊಡ್ಡದಾಗಿ ಸ್ವಲ್ಪ ಅವರು ಚೀಪಾಗೆ ಶುರು ಮಾಡಿದಾಗ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಬಾಟ್ಲಲ್ಲಿ ನಾವು ಖಂಡಿತ ನಾವು ಹಾಲು ಕುಡಿಸೋದಿಲ್ಲ. ಎಕ್ಸ್ಪ್ರೆಸ್ ಮಾಡಿದ ಹಾಲನ್ನ ಕಪ್ಪಲ್ಲಿ ಅಥವಾ ನಮ್ಮ ಸೌತ್ ಇಂಡಿಯಾದಲ್ಲಿ ಪಾಲಾಡೆಯಲ್ಲಿ ನಾವು ಕೊಡ್ತೀವಿ. ಅದನ್ನೇ ನಾವು ಪ್ರಾಕ್ಟೀಸ್ ಮಾಡಿಸೋದು. ಈ ಮಕ್ಕಳು ಸ್ವಲ್ಪ ದೊಡ್ಡದಾಗಿ ಅವರಿಗೆ ಚೀಪೋ ಶಕ್ತಿ ಬಂದಾಗ ಆವಾಗ ನಾವು ಎದೆಯಿಂದ ಚೀಪ್ಸಕ್ಕೆ ಅವರಿಗೆ ಹೆಲ್ಪ್ ಮಾಡ್ತೀವಿ. ಸೊ ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ ಇಸ್ ನೀಡೆಡ್. ಅವರೆಲ್ಲಾನು ಕಲಿಬೇಕು. ಬರೀ ಈ ಮಕ್ಕಳೆಲ್ಲ ಎಲ್ಲಾ ತಾಯಂದ್ರು ಕಲಿಬೇಕು. ಕೆಲವು ಸಲ ಅವರಿಗೆ 2 ವರ್ಷದಲ್ಲಿ ಮಗುನ ಬಿಟ್ಟು ಸ್ವಲ್ಪ ಹೋಗೋಕೆ ಏನಾದ್ರೂ ಇರ್ಬೋದು. ಆವಾಗ ಅವರು ಎಕ್ಸ್ಪ್ರೆಸ್ ಹೇಗ್ ಮಾಡೋದು ಅಂತೆಲ್ಲ ಕಲ್ತ್ಕೊಂಡು ಇದ್ರೆ ಅವರಿಗೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಎಲ್ಲರೂ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಕಲಿಬೇಕು. ಚಿಕ್ಕ ಮಕ್ಕಳಲ್ಲಿ ಇದೇ ಒಂದು ದಿಸ್ ಇಸ್ ದ ಮೆಥಡ್ ದಟ್ ವಿ ಗಿವ್ ನ್ಯೂಟ್ರಿಷನ್ ಟು ದ ಬೇಬಿ. ಹಲವಾರು ತಾಯಂದ್ರಿಗೆ ಎದೆ ಹಾಲು ಉಣಿಸುವ ಟೆಕ್ನಿಕ್ಸ್ಗಳ ಬಗ್ಗೆ ಗೊತ್ತಿರಲ್ಲ. ನೀವು ಹೇಳಿದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಸೈಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಕ್ಲಾಸಸ್ ಮಾಡ್ತೀರಾ, ಉಚಿತವಾಗಿ ಮಾಡ್ತೀರಾ? ಎಲ್ಲರಿಗೂ ಇದು ಪಾರ್ಟ್ ಆಫ್ ದ ಕೇರ್. ಖಂಡಿತ ನಾವು ತೋರಿಸ್ಬೇಕು. ನಿಮ್ಮಲ್ಲಿ ಕನ್ಸಲ್ಟೇಷನ್ಗೆ ಬರೋರಿಗೆ ಮಾತ್ರ ಮಾಡ್ತೀರಾ ಅಥವಾ ಹೊರಗಿನ ತಾಯಂದ್ರಿಗೂ ಮಾಡ್ತೀರಾ? ನಮಗೆ ಫಸ್ಟ್ 48 hours ಯಾರೆಲ್ಲ ಡೆಲಿವರಿ ಆಗ್ತಾರೆ ಮಿನಿಮಮ್ ನಾವು 48 ಎಲ್ಲ ಆಸ್ಪತ್ರೆಗಳಲ್ಲಿ ಇದು ಒಂದು ರೂಲ್. ಈವನ್ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ 48 hours ಅವರು ಡಿಸ್ಚಾರ್ಜ್ ಮಾಡೋ ಹಾಗಿಲ್ಲ. ಅದು ಒಂದು ಒಳ್ಳೆಯದು. ಬಿಕಾಸ್ ಆ 48 hours ಅಲ್ಲಿ ನಾವು ಫೀಡಿಂಗ್ ಎಲ್ಲ ಎಸ್ಟಾಬ್ಲಿಷ್ ಮಾಡಬೇಕು. ಆವಾಗ ಎಲ್ಲರಿಗೂ ಈ ಮಾಹಿತಿ ಕೊಡೋದು ತುಂಬ ತುಂಬ ಮುಖ್ಯ. ಇದು ಈಗ ಮಾತ್ರ ಅಲ್ಲ, ಈಗ ಅವರು ಪ್ರೆಗ್ನೆನ್ಸಿ ಗರ್ಭಿಣಿ ಆದಾಗ ಬಂದು ತೋರಿಸುವಾಗ್ಲೂ ಅವರಿಗೆ ನಾವು ಈ ಥರ ಕ್ಲಾಸಸ್ಸು ಮಾಡಿಸ್ತೀವಿ. ಅವರೆಲ್ಲ ಹೋಗಿ ಕಲ್ತ್ಕೋಬೇಕಿದನ್ನು. ಸೊ ಅವರು ಡೆಲಿವರಿ ಆಗ್ಲಿಕ್ಕೆ ಬಂದಾಗ ಅವ್ರು ಸ್ವಲ್ಪ ಅಟ್ಲೀಸ್ಟ್ ಹೇಗೆ ಇಟ್ಕೊಳ್ಳೋದು, ಏನು ಪೊಸಿಷನು ಅಂತೆಲ್ಲ ಗೊತ್ತಿರುತ್ತೆ. ಅದನ್ನು ನಾವು ಅದಕ್ಕೆ ಸ್ಪೆಷಲ್ ಏನು ಅದಕ್ಕೆ ಇದಿಲ್ಲ, ಉಚಿತವಾಗಿಯೇ ಮಾಡ್ತೀವಿ. ಬಟ್ ಇಟ್ ಡಸಂಟ್ ಎಂಡ್ ದೇರ್. ಅದಾದ್ಮೇಲೂ ಎಷ್ಟೋ ಪ್ರಶ್ನೆಗಳಿರ್ತವೆ. ಸೊ ಆವಾಗ ಅವರು ಫಾಲೋಅಪಿಗೆ ಬಂದಾಗಲೂ ಇಟ್ ಇಸ್ ಪಾರ್ಟ್ ಆಫ್ ದ ಕೇರ್. ಇಟ್ ಇಸ್ ನಾಟ್ ಸೆಪ್ರೇಟ್. ಸೊ ನಮ್ಮಲ್ಲಿ ಈ ಥರ ಹಾಲು ಕುಡಿಸ್ಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಲ್ಯಾಕ್ಟೇಷನ್ ಕ್ಲಿನಿಕ್ ಅಂತ ಇದೆ. ಅಲ್ಲಿ ಅವರು ಎಲ್ಲಿ ಸಹ ಡೆಲಿವರಿ ಆಗಲಿ ಅವರು ಅಲ್ಲಿ ಬಂದು ಸಪೋರ್ಟ್ ತಗೋಬೋದು. ಹಾಲು ಕುಡಿಸೋದು ಹೇಗೆ ಹೇಳ್ಕೊಡ್ಬೇಕು ಅಂತ ಮುಂಚೆ ಬರೀ ಡಾಕ್ಟರ್ಗಳು ನರ್ಸ್ಗಳು ಮಾಡ್ತಿದ್ರು. ಬಟ್ ಎಲ್ಲದಕ್ಕಿಂತ ಮುಖ್ಯವಾದದ್ದು ಕೌನ್ಸಿಲಿಂಗ್. ಟೈಮ್ ಬೇಕದಕ್ಕೆ. ಸೊ ಈಗ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಲ್ಯಾಕ್ಟೇಷನ್ ಕೌನ್ಸಿಲರ್ಸ್ ಅಂತ ಇದ್ದಾರೆ. ಅವರು ಟೈಮ್ ತಗೊಂಡು ಎಲ್ಲ ಹಾಲು ಹೇಗೆ ಕುಡಿಸ್ಬೇಕು ಅದರ ಇಂಪಾರ್ಟೆನ್ಸ್ ಎಲ್ಲ ಹೇಳ್ತಾರೆ. ಸೊ ಅಂತ ಅವ್ರದ್ದು ಸಪೋರ್ಟು ನಾವು ತಗೋಬಹುದು. 2 years ವರೆಗೂ ಎಲ್ಲ ಸಪೋರ್ಟ್ ಕೊಟ್ರೆ ಖಂಡಿತ ಪ್ರತಿ ತಾಯಿನೂ ಅವರ ಮಗುಗೆ ಈ ಸಂಪೂರ್ಣ ಆಹಾರ ಬೆಸ್ಟ್ ಗಿಫ್ಟು ಅವರು ಕೊಡ್ಬೋದು. ಡಾಕ್ಟರ್ ಸುಮನ್ ಅವರೇ, ನಮ್ಮ ತಾಯಂದ್ರಿಗೆ ಎದೆ ಹಾಲು ಉಣಿಸೋದ್ರ ಬಗ್ಗೆ ಅತ್ಯುತ್ತಮ ಸಲಹೆಯನ್ನ ನೀಡಿದ್ದೀರಾ. ಇದರಿಂದ ಎಲ್ಲರಿಗೂ ಪ್ರಯೋಜನ ಆಗತ್ತೆ. ಈ ಮಾಹಿತಿಯನ್ನು ಅವರು ಉಪಯೋಗಿಸ್ಕೊಂಡು ತಮ್ಮ ಮಕ್ಕಳಿಗೆ ಅವರ ಹಕ್ಕನ್ನು ನೀಡ್ತಾರೆ ಅಂತ ನನ್ನ ಭಾವನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಎಂಡಲ್ಲಿ ನಾನು ಒಂದು ಪಾಯಿಂಟ್ ಹೇಳ್ತೀನಿ. ನಾವು ಯಾವಾಗಲೂ ತಾಯಿ ದೇವ್ರು ಅಂತ ಹೇಳ್ತಾರೆ. ಮಗು ಹುಟ್ಟಿದಾಗ ಮಗುಗೆ 2 ದೇವತೆ ಇದ್ದಾರೆ, ಒಂದು ತಾಯಿ, ಇನ್ನೊಂದು ತಾಯಿ ಹಾಲು. ಅದನ್ನು ನಾವು ನೆನ್ಪಿಟ್ಕೊಂಡು ಮಗುಗೆ 6 ತಿಂಗಳು ಬರೀ ತಾಯಿ ಹಾಲು, 2 ವರ್ಷ ತಾಯಿ ಹಾಲು ಕಂಟಿನ್ಯೂ ಮಾಡಬೇಕು. ಅದಕ್ಕೆ ನಮ್ದೆಲ್ಲ ಸಪೋರ್ಟ್ ಇರಬೇಕು. ಥ್ಯಾಂಕ್ ಯು. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಇದುವರೆಗೆ ಮಗುವಿನ ಆರೋಗ್ಯಕ್ಕೆ ಎದೆ ಹಾಲು ಎಷ್ಟು ಮುಖ್ಯ ಈ ಕುರಿತು ಸೇಂಟ್ ಜಾನ್ಸ್ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನವಜಾತ ಶಿಶು ವಿಭಾಗದಲ್ಲಿ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾಗಿರುವ ಡಾ ಸುಮನ್ ರಾವ್ PN ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.